ಭಾರತೀಯರ ಮನೆಗಳಲ್ಲಿ ಎಷ್ಟು ಪ್ರಮಾಣ ಚೈನಾ ಉಪಕರಣಗಳಿವೆ ಅಂತ ನೋಡೋದಾದ್ರೆ ಭಾರತ ದೇಶದಲ್ಲಿ ಇರುವ ಒಟ್ಟಾರೆ ಮನೆಗಳಲ್ಲಿ 25% ಮನೆಗಳಲ್ಲಿ ಚೀನಾ ನಿರ್ಮಿತವಾದ 1 ಅಥವಾ 2 ಎಲೆಕ್ಟ್ರಾನಿಕ್ ಉಪಕರಣಗಳು ಇವೆ. 21% ಮನೆಗಳಲ್ಲಿ ಚೀನಾ ನಿರ್ಮಿತ 5 ಎಲೆಕ್ಟ್ರಾನಿಕ್ ಉಪಕರಣಗಳು ಇವೆ. 2% ಮನೆಗಳಲ್ಲಿ ಚೀನಾ ನಿರ್ಮಿತ 10 ಎಲೆಕ್ಟ್ರಾನಿಕ್ ಉಪಕರಣಗಳು 10ಕ್ಕಿಂತ ಹೆಚ್ಚಾಗಿವೆ. ಕೆಲವರ ಮನೆಗಳಲ್ಲಂತೂ 30% ವಸ್ತುಗಳು ಮೇಡ್ ಇನ್ ಚೈನಾ. ಸಮೀಕ್ಷೆಯಲ್ಲಿ ಕೆಲವು ಸಮಾಧಾನಕರ ಸಂಗತಿಗಳು ಬಯಲಾಗಿವೆ. 79% ಮನೆಗಳಲ್ಲಿ ಚೀನಾ ನಿರ್ಮಿತ ಎಲೆಕ್ಟ್ರಾನಿಕ್ ಹಾಗೂ ಎಲೆಕ್ಟ್ರಿಕಲ್ ವಸ್ತುಗಳು ಇರುವುದು ಖಚಿತ. ಈ ವಸ್ತುಗಳು ಯಾವುದೇ ರೂಪದಲ್ಲೂ ಇರಬಹುದು. ನಿಮ್ಮ ಮನೆಯಲ್ಲಿ ಸಿಸಿಟಿವಿ ದೃಶ್ಯ ಚೀನಾದಲ್ಲಿ ರೆಕಾರ್ಡ್ ಆಗುತ್ತಿರಬಹುದು. ನಿಮ್ಮ ಮೊಬೈಲ್ ಫೋನ್ ಚರ್ಚೆ ಚೀನಾದವರು ಯಾರೋ ಕೇಳುತ್ತಿರಬಹುದು. ಹೌದು, ಮೊಬೈಲ್ ಫೋನ್ನಿಂದ ಹಿಡಿದು ಸಿಸಿಟಿವಿ ಕ್ಯಾಮೆರಾದವರೆಗೆ ಟಿವಿ, ಫ್ರಿಡ್ಜ್, ಲ್ಯಾಪ್ಟಾಪ್ ಹೀಗೆ ಎಲ್ಲವೂ ಕೂಡ ಬೇಹುಗಾರಿಕೆಗೆ ಹೇಳಿ ಮಾಡಿಸಿದ ಉಪಕರಣಗಳಾಗಿವೆ. ಮೊಬೈಲ್, ಸಿಸಿಟಿವಿ ಅಂತೂ ಇವತ್ತಿನ ಹೈ ಸ್ಪೀಡ್ ಇಂಟರ್ನೆಟ್ಗೆ ಸದಾ ಕನೆಕ್ಟ್ ಆಗೇ ಇರುತ್ತವೆ. ಹೀಗಿರಬೇಕಾದ್ರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕೂತು ನಿಮ್ಮ ಮೊಬೈಲಿನ ಮಾತುಕತೆಯನ್ನ ಕೇಳುತ್ತಿರಬಹುದು. ಚೀನಾ ವಸ್ತುಗಳು ಮೊಬೈಲ್ ಆಪ್ ಜೊತೆ ಸಂಪರ್ಕ. ನೀವು ಚೀನಾ ನಿರ್ಮಿತ ಸಿಸಿಟಿವಿ ಕ್ಯಾಮೆರಾ ಬಳಸುತ್ತಿದ್ದೀರಿ ಎಂದು ಭಾವಿಸಿ. ಅದು ನಿಮ್ಮ ಮೊಬೈಲ್ ಆಪ್ ಜೊತೆಗೆ ಸಂಪರ್ಕದಲ್ಲಿ ಇರುತ್ತದೆ. ನಿಮ್ಮ ಮನೆಯ ಫೋಟೋ, ವಿಡಿಯೋ, ಆಡಿಯೋ ಎಲ್ಲವೂ ಆಪ್ ನಲ್ಲಿ ರೆಕಾರ್ಡ್ ಆಗಿರುತ್ತದೆ. ಅದನ್ನ ಡೌನ್ಲೋಡ್ ಮಾಡಿಕೊಳ್ಳುವ ಆಯ್ಕೆ ನಿಮಗೆ ಎಷ್ಟಿದೆಯೋ ಆಪ್ ಮಾಡಿಕೊಳ್ಳುವ ಹೊಂದಿರುವ ಸಂಸ್ಥೆಗೂ ಇರುತ್ತದೆ. ಕೆಲವು ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ನೀವು ಮೊಬೈಲ್ನಲ್ಲೇ ಚಲಾಯಿಸಬಹುದು. ಹೀಗಾಗಿ ಅವುಗಳ ಹಿಡಿತವು ಸಹಜವಾಗಿಯೇ ಚೀನಾ ಕಂಪನಿಯ ಕೈನಲ್ಲೇ ಇರುತ್ತದೆ. ಚೀನಾ ನಿರ್ಮಿತ ಸಿಸಿಟಿವಿ ಕ್ಯಾಮೆರಾಗಳಿಂದ ಬೇಹುಗಾರಿಕೆ. ಕತ್ತು ನೋಡುವ ಕಣ್ಣಿನ ಬಗ್ಗೆ ಕೊರಿಯಾ ವಾರ್ನಿಂಗ್. ಸಿಸಿಟಿವಿ ಕ್ಯಾಮೆರಾ ಎಂದಾಕ್ಷಣ ಚೀನಾ ದೇಶವೇ ನೆನಪಾಗುತ್ತೆ. ಯಾಕಂದ್ರೆ ಕಡಿಮೆ ಬೆಲೆ, ಅತ್ಯುನ್ನತ ತಂತ್ರಜ್ಞಾನ ಹಾಗೂ ಸುಲಭವಾಗಿ ಸಿಗುವ ಈ ಕ್ಯಾಮೆರಾಗಳನ್ನ ಬಹುತೇಕ ಎಲ್ಲೆಡೆ ಬಳಸಲಾಗುತ್ತದೆ. ಆದರೆ ಈ ಕ್ಯಾಮೆರಾಗಳು ಚೀನಾ ದೇಶದ ಪರವಾಗಿ ಬೇಹುಗಾರಿಕೆ ಮಾಡಬಲ್ಲವು. ಭಾರತದಲ್ಲಿನ ವಿಡಿಯೋ ಹಾಗೂ ಆಡಿಯೋವನ್ನ ಚೀನಾದಲ್ಲಿ ಕುಳಿತು ಬೇಹುಗಾರರು ಸುಲಭವಾಗಿ ವೀಕ್ಷಿಸಬಹುದು. ಅಂಥದ್ದೊಂದು ಸಾಧ್ಯತೆ ಇದೆ ಎಂದು ಗೊತ್ತಾಗುತ್ತೆ ತಡ ಹಲವು ದೇಶಗಳು ಚೀನಾದ ಸಿಸಿಟಿವಿ ಕ್ಯಾಮೆರಾ ತೆರವು ಮಾಡುತ್ತಿವೆ.